ನಾನಿವಾಗ ನಿಮಗೆ ಹೇಳಕೊಟ್ಟಿರೋ ನ್ಯೂಸು ಒಂದು ದಿನದ ರ್ಯಾಲಿ ಬಗ್ಗೆ ಅಲ್ಲ. ಇಂಡಿಯಾ ಸೆಮಿಕಂಡಕ್ಟರ್ ಮೇಲೆ ತುಂಬ ದೊಡ್ಡ ಬೆಟ್ ಮಾಡೋದಕ್ಕೆ ಹೊರಟಿದೆ. ಹೌದು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಡಿಷ್ನಲ್ ಆಗಿ 1.28 ಲಕ್ಷ ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಪ್ರೂವ್ ಮಾಡಿದೆ. ಸೊ ಈ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ನ ಮೇಜರ್ ಟಾರ್ಗೆಟ್ ನೋಡೋದಾದರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಚಿಪ್ ಡಿಸೈನಿಂಗ್ ಆ್ಯಂಡ್ ಫ್ಯಾಬ್ರಿಕೇಷನ್ ಪ್ಲ್ಯಾಂಟ್, ಅದ್ರ ಜೊತೆಗೆ R&D ರಿಲೇಟೆಡ್ ಎಲ್ಲ ಸೆಕ್ಟರ್ಗಳಲ್ಲೂ ಈ ಒಂದು ಇನ್ವೆಸ್ಟ್ಮೆಂಟು ಹೋಗಿ ಇನ್ವೆಸ್ಟ್ ಆಗ್ತಾ ಇದೆ. ಹಾಗಾದರೆ ಇದ್ರ ಬೆನಿಫಿಟ್ಟು ಯಾವುದೋ ಒಂದು ಸಿಂಗಲ್ ಕಂಪ್ನಿಗೆ ಆಗುತ್ತೆ ಅಂದರೆ ಇಲ್ಲ. ಸೊ ಇದರ ಬೆನಿಫಿಟ್ಟು ಹಲವಾರು ಕಂಪನೀಸಿಗೆ ಆಗುತ್ತೆ. ಎಲೆಕ್ಟ್ರಾನಿಕ್ಸ್, ಡಾಟಾ ಸೆಂಟರ್, AI ಆಗಿರ್ಬೋದು ಮತ್ತು ಡಿಫೆನ್ಸ್ ಆಗಿರ್ಬೋದು. ಸೊ ಈ ಎಂಟೈರ್ ಎಕೋಸಿಸ್ಟಮ್ ಮೇಲ್ಗಡೆನೂ ಈ ಒಂದು ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ನಾನು ನಿಮಗೆಲ್ಲ ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳೋದೇನಪ್ಪ ಅಂತಂದರೆ, ಈ ಒಂದು ಸೆಮಿಕಂಡಕ್ಟರ್ ರಿಲೇಟೆಡ್ ಒಂದು ಸೆಕ್ಟರ್ನಲ್ಲಿ ಸೊ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬರೋ ಚಾನ್ಸಸ್ ಇರೋದ್ರಿಂದ ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ಸೆಮಿಕಂಡಕ್ಟರ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.